ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಗಣೇಶ ಗೌರಿ ಹಬ್ಬ. ಸೊ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ನಿಮ್ಮ ಫ್ಯಾಮಿಲಿಲಿ ಒಳ್ಳೊಳ್ಳೆ ಗಣೇಶನ ನೋಡಿ ಕುಳಿಸಿ ಪೂಜೆ ಮಾಡಿ ಮಸ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಗಣೇಶ ಹಬ್ಬ ಬಂದ್ರೆ ಆ ಒಂದು ಫೆಸ್ಟಿವಲೇ ಒಂಥರ ಗುಡ್ ವೈಬ್ಸ್ ಇದ್ದಂಗೆ. ಸೊ ಎಲ್ಲರಿಗೂ ಇಷ್ಟ. ನಮ್ಮಂಥವ್ರಿಗಂತೂ ಪಂಚಪ್ರಾಣ. ಬಿಕಾಸ್ ನಾನು ಬೆಂಗಳೂರಲ್ಲಿ ನಾವು ಗಣೇಶ ಕುಳಿಸ್ತಾ ಇದ್ವಿ ಆ್ಯಂಡ್ ಒಂದಿಷ್ಟು ದಿವಸ ಅದನ್ನ ಇಟ್ಕೊಂಡು ಟಮಟೆ ಗಿಮಟೆ ಎಲ್ಲ ಕರೆಸಿ ಅಷ್ಟು ಚೆನ್ನಾಗಿ ಕಳಿಸ್ಕೊಡ್ತಾಯಿದ್ವಿ. ಸೊ ಬಟ್ ಈ ಟೈಮಲ್ಲಿ ನಾನು ಊರಲ್ಲಿದ್ದೀನಿ. ಸೊ ಅದಕ್ಕೆ ತೊಂದರೆ ಇಲ್ಲ. ಇಲ್ಲೂ ಸಹ ಗಣೇಶ ಹಬ್ಬ ಮಾಡ್ತಾರೆ. ಸೊ ಇಲ್ಲೂ ತುಂಬಾ ಚೆನ್ನಾಗಿ ಗಣೇಶ ಹಬ್ಬ ಮಾಡ್ತಾರೆ. ಸೊ ಅದೇನು ಎತ್ತ ಅನ್ನೋದು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ನಮ್ಮೂರಲ್ಲೂ ಗಣೇಶ ಹಬ್ಬ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಮುಂದೆ ಇಡೋಣ ಅಂತಲೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಹೇಳಬೇಕು ಅನ್ನೋದಾದರೆ ಅಲ್ಲಿರೋದು ನಮ್ಮ ಮನೆ, ಇಲ್ಲಿ ಇದ್ದೇವೆ ಸುಮ್ಮನೆ. ಅಂದರೆ ಇಲ್ಲಿ ನಾವೀಗ ಇರೋದು ಮನೆ. ಸೊ ನಮ್ಮ ಅಜ್ಜಿ ಮನೇಲಿ ಗಣೇಶ ಕುಳಿಸ್ತಾರೆ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಷ್ಟು ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ತೋರಿಸ್ಬೇಕು ಅಂತಲೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಎಲ್ಲ ರೆಡಿಯಾಗಿದ್ದೀನಿ. ಇನ್ನೇನು ಹೋಗಿ ಒಂದಿಷ್ಟು ಸಾಮಾನು ಪೂಜೆಗಳೆಲ್ಲ ತೊಗೊಳೋದಿದೆ. ತೊಗೊಂಡು ಡೈರೆಕ್ಟು ನಿಮ್ಗೆ ಅಜ್ಜಿ ಮನೆಗೆ ಸಿಗ್ತೀನಿ. ಸೊ ಅಲ್ಲಿ ಏನೇನು ಎತ್ತ ಅನ್ನೋದು ಅಷ್ಟು ಪ್ರತಿಯೊಂದೂ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಡೇ 1 ಡೇ 2 ಆ ಥರ ವೀಡಿಯೋನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾವು 2 ದಿವಸ ಗಣೇಶನ ಕೊಳಿಸೋದು ಆ ಕಾರಣದಿಂದ. ಓಕೆನಾ? ಸೊ ಮತ್ತೊಮ್ಮೆ ಮಸ್ತಾಗಿ ಎಂಜಾಯ್ ಮಾಡಿ ಈ ಒಂದು ಗಣೇಶ ಹಬ್ಬನ. ಸೊ ಬನ್ನಿ, ಪೂಜೆ ಸಾಮಾನೆಲ್ಲ ಏನೇನಿದೆಯಾ ಎಲ್ಲ ಬರ್ಕೊಟ್ಟಿದ್ದಾರೆ ನಮ್ಮಮ್ಮ ಒಂದಿಷ್ಟು ಲಿಸ್ಟು, ಎತ್ತಾಕೊಂಬಂದುಬಿಡೋಣ. ಓಕೆ. ಸೊ ಗಾಯ್ಸ್, ಈಗ ನಾನು ಪೇಟೆಗೆ ಬಂದಿದ್ದೀನಿ. ಸೊ ನಮ್ಮಮ್ಮ ಕೊಟ್ಟಿರುವಂಥ ಅಷ್ಟು ಲಿಸ್ಟ ಎತ್ತಾಕೊಂಡು ಬರೋದಕ್ಕೆ. ಬಟ್ ಬಂದಿಲ್ಲಿ ನೋಡ್ರೆ ಜನ ಸಾಗರ ಗುರು, ಸಿಕ್ಕಾಬಡೆ ಜನ ಇದ್ರು ಮಾತ್ರ. ಸೊ ಆ ಗ್ಯಾಪಲ್ಲೇ ನನಗೇನೇನು ಬೇಕು ಅನ್ನೋದೆಲ್ಲ ಎತ್ತಾಕೊಂಡು ಹೋಗಿ ನಾನು ಹೋಗಿದ್ದೆ ನಮ್ಮ ಅಜ್ಜಿ ಮನೆಗೆ. ಅಜ್ಜಿ ಮನೆಗೆ ಎಂಟ್ರಿ ಆಗಿದ ತಕ್ಷಣ ನನಗೆ ಕಾಣಿಸಿದ್ದೆ ನಮ್ಮ ಗಣಪತಿ ಅಂದರೆ ಗಣಪತಿ ಅಂತ ಹೇಳಕ್ಕೆ ಬಂದೆ. ಸೊ ಎಲ್ಲ ರೆಡಿಯಾಗಿ ಇನ್ನೇನು ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿ ಕೂತಿದ್ದಾನೆ ಮಾತ್ರ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲನೂ ಪ್ರಿಪೇರ್ ಆಗಿದೆ, ದೀಪದಿಂದ ಎಲ್ಲನೂ. ಆ್ಯಂಡ್ ನಮ್ಮ ಗಣಪತಿಗೆ ಇಲ್ಲಿ 21 ಮಂಗಳಾರತಿ ಮಾಡ್ತಾರೆ ಗುರು. ಸೀರಿಯಸ್ಲಿ ಅದನ್ನು ನೋಡೋದಕ್ಕೆ ಸಖತ್ ಫೀಲ್ ಇರುತ್ತೆ ಮಾತ್ರ. ಆ್ಯಂಡ್ ಈಗ ನೀವು ನೋಡ್ತಿರುವಂಥ ಪ್ಲೇಸ್ ಬಂದು ನಮ್ಮ ಗಣಪತಿನ ಇಲ್ಲೇ ಕುಳಿಸಿ ಅಲಂಕಾರ ಮಾಡಿ ವಜ್ರ ವೈಡೂರ್ಯಗಳನ್ನೆಲ್ಲ ಹಾಕಿ ಪೂಜೆ ಮಾಡುವಂಥದ್ದು. ಆ್ಯಂಡ್ ಈಗ ನಮ್ಮ ಗಣೇಶನಿಗೆ ದೃಷ್ಟಿ ಇಡ್ತಾರೆ. ನಿಜವಾಗ್ಲೂ ದೃಷ್ಟಿ ಇಟ್ಟಿದ ಮೇಲೆ ತುಂಬಾ ಚೆನ್ನಾಗಿ ಆ ಒಂದು ಲುಕ್ ಕಾಣಿಸ್ದೆ ನಮ್ಮ ಗಣೇಶ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಹೀಗೆ ಅಂತ. ತುಂಬಾ ಖುಷಿ ಆಯಿತು. ಆ್ಯಂಡ್ ಇವರೇ ಪ್ರತಿ ವರ್ಷವೂ ನಮ್ಮ ಗಣಪತಿನ ರೆಡಿ ಮಾಡೋದು ನಮ್ಮ ಮನೆಗೆ. ಸೊ ಈಗ ಗಣೇಶನಿಗೆ ಪೂಜೆ ನಡೆಯುತ್ತೆ. ಯಾಕೆಂತಂದರೆ ಈಗ ದೃಷ್ಟಿ ಇಟ್ಟಿದ್ದಾರೆ. ಸೊ ಆ ಕಾರಣದಿಂದ ಒಂದು ದೃಷ್ಟಿ ಪೂಜೆ ನಡೆಯುತ್ತೆ. ಸೊ ನೋಡಿ, ಆ್ಯಂಡ್ ಗೈಸ್, ಪೂಜೆ ಮಾಡೋದಕ್ಕೆ ನಮ್ಮ ಗಣಪತಿನೇ ರೆಡಿ ಅದ. ಸೊ ಅದಕ್ಕೆ ನಾವು ರೆಡಿ ಆಗಿಬಿಟ್ಟು ಬರೋಣ ಅಂತ ಮನೆಗೆ ಓಡೋದ್ರೆ ನಮ್ಮ ಅಮ್ಮ ಪಂಚೆ ಹುಡ್ಕೊ ಅಂತ ಹೇಳಿದ್ರು. ಅದಕ್ಕೆ ನಾನು ಸ್ವಲ್ಪ ಟೈಟಾಗೇ ಕಟ್ಕೊಂಡೆ, ಎಲ್ಲಿ ಉದ್ರೋಗ್ಬಿಡುತ್ತೆ ಅಂತ. ಸೊ ಒಂದು ಡೈಲಾಗ್ ಹೊಡೆಯೋಣ ಅಂತ ಪಂಚಾಯತಿ ಬಿಟ್ಟ ಅಂದರೆ ಅಂತ ಹೇಳೋಕ್ಕಂತ ಬಂದೆ. ಬಟ್ ಮೇಲೇ ಬರಲಿಲ್ಲ. ಸೊ ಹೆಂಗೂ ಒಂದು ರೇಂಜಿಗೆ ಹಾಕೊಂಡು ಹೋಗಿದ್ದೀನಿ. ಬಟ್ ಎಲ್ಲಿ ಉದ್ರೋಕೊಂಡು ಹೋಗುತ್ತೋ ಭಯದಲ್ಲೇ ಓಡೋದೆ ಪೂಜೆಗೆ. ಹಾಗೆ ಓಡೋಡಿ ಬಂದು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಗಣಪತಿನ ನೋಡಿದಾಗ ನಿಜಕ್ಕೂ ಸಖತ್ ಖುಷಿ ಆಯಿತು ಗೈಸ್. ಯಾಕೆಂತಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಆ ಕಿರೀಟ ಮತ್ತು ತ್ರಿಶೂಲ, ಪಾದ ಮತ್ತು ಅವನ ಸೊಂಡ್ಲೆಲ್ಲನೂ ಸಹ ಒರಿಜಿನಲ್ ಸಿಲ್ವರಿಂದನೇ ಮಾಡಿರ್ತಾರೆ. ಸೊ ಇಲ್ಲೆಲ್ಲನೂ ಸಹ ಈಗ ಮಂಗಳಾರತಿ ಮಾಡಿ ದೊಡ್ಡ ಪೂಜೆ ಮಾಡೋದಕ್ಕೆ ಪ್ರಿಪರೇಷನ್ ಮಾಡ್ಕೊತಾ ಇದ್ದಾರೆ. ಸೊ ನಿಮ್ಗೆ ಇವಾಗ ಕಂಪ್ಲೀಟಾಗಿ ಒಂದು ಮಂಗಳಾರತಿ ಮಾಡೋ ವಿಡಿಯೋನ ಹಾಕ್ತೀನಿ. ಸೊ ಎಲ್ಲರೂ ನೋಡಿ ಖುಷಿ ಪಡಿ, ಅಲ್ಲಿಂದನೇ ಮನಸಾರೆ ಕೈ ಮುಕ್ಕೊಳ್ಳಿ ಅಂತ ಕೇಳ್ತೀನಿ.
ಆ್ಯಂಡ್ ಈಗ ನಿಮಗೆ ತೋರಿಸಿರುವಂಥ ದೃಶ್ಯ ಬಂದು ಗೈಸ್, ಮಕ್ಕಳಾಗದೇ ಇರೋರೆಲ್ಲ ಬಂದು ಹರಕೆ ಹೊತ್ಕೊಂಡಾಗ ಅದು ನಮ್ಮ ಗಣಪತಿ ನೆರವೇರಿಸಿದ್ದಕ್ಕೆ ಅದೇ ಮಕ್ಕಳನ್ನ ಅವನ ಮುಂದೆನೇ ಒಂದು ಸಣ್ಣ ಜೋಕಾಲಿ ಥರ ಮಾಡಿ ಅದನ್ನು ಕುಳಿಸಿ ಅವನ ದೇವ್ರು ನೋಡಿ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಮನಸ್ಸಿಗೆ ಟಚ್ ಆಗುವಂಥ ಒಂದು ದೃಶ್ಯ ಇದು. ಸೊ ಪೂಜೆ ಆದಮೇಲೆ ನಮಗೆ ಒಂದು ಪ್ರೋಟೀನ್ ಕೊಡ್ತಾರೆ. ಪ್ರೋಟೀನ್ ಅಂದರೆ ಬೇರೆ ಅಂದ್ಕೊಂಬಿಡಿ, ಡ್ರೈ ಫ್ರೂಟ್ಸ್. ನನ್ನ ಕೈಗೆ ಬಂದಾಗ ಎಲ್ಲ ಕಿತ್ಕೊಂಡ್ಬಿಟ್ರು ನನ್ನ ಮಕ್ಕಳು. ಸೊ ಇದನ್ನು ನಾನು ಪಂಕಜ ಅಂತ ಕರಿತೀನಿ, ಆದರೆ ನಮ್ಮೂರಲ್ಲಿ ಇದನ್ನ ಪಂಚಗಜ ಅಂತ ಕರೀತಾರೆ. ಇದನ್ನು ತಿನ್ನೋ ಶೈಲಿ ಮಾತ್ರ ಮುಖ ಪೂರ್ತಿ ಮಾಡ್ಕೊಂಡು ತಿಂದ್ರೇ ಅದಕ್ಕೊಂದು ಕಾಲೆ. ಸೊ ನಾವು ಹಂಗೆ ತಿನ್ನೋದು. ಸೊ ಗೈಸ್, ಫೈನಲಾಗಿ ಪೂಜೆ ಮುಗೀತು. ಈಗ ನಾವು ಹೋಗ್ತಿರೋದು ಊಟ ಮಾಡೋದಕ್ಕೆ. ಈಗ ಟೈಮ್ ಬಂದು 4:15. ಸೊ ನಮ್ಮ ಗೌಡ ನೋಡಿ ಹೆಂಗವನೇ. ಬಟ್ ಆಚೆ ನೋಡ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಗುರು. 2 hours later. ಆ್ಯಂಡ್ ಗೈಸ್, ಮಳೆ ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿವಸ ಬರೀ ಬಿಸಿಲು ಆ ಥರ ಇದ್ದಿದ್ದು, ಬಟ್ ಏನೋ ಗಣೇಶ ಹಬ್ಬದ ದಿವಸನೇ ಟಾರ್ಗೆಟ್ ಮಾಡಿ ಮಳೆ ಬರೋ ರೇಂಜಿಗಿದೆ. ಯಮ್ಮ ಏನು ಮಳೆ ಅಂತೀರಾ. ಬೆಳಗ್ಗೆಯಿಂದ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿದ್ದೆ 5 ಗಂಟೆ ಆಗಿರ್ಬೋದು ಅಮ್ಮಮ್ಮ ಅಂದರೆ. ಆಚೆ ಹೋಗ್ಬಿಟ್ಟು ಏನಾದರೂ ಒಂದು ಫನಿ ಥಿಂಗ್ಸ್ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡ್ರೆ ಶಪ್ಪ ಮಳೆ ಅವಾಗ ಶುರುವಾಗಿದ್ದು ಇನ್ನೂವರೆಗೂ ಹೋಯ್ತಾನೆ ಇದೆ. ಸೊ ಅದಕ್ಕೇ ನಮ್ಮ ಮನೆಗೆ ಬಂದು ಸ್ವಲ್ಪ ದೇವ್ರ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ನಾನು ನನ್ನ ತಮ್ಮ ಬಂದ್ವಿ. ಸೊ ನಾನು ಏನೆಲ್ಲ ಅನ್ಕೊತೀನಿ ಗೈಸ್, ಪ್ರತಿ ವಿಡಿಯೋದಲ್ಲೂ ಅಷ್ಟೇ ನಾನು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಅಂದ್ಕೊಳ್ಳೋದೇ ತಪ್ಪ ಅಥವಾ ನಾನು ಮಾಡದಿರೋದು ತಪ್ಪ, ದೇವರಡೆ ನನಗೆ ಗೊತ್ತಿಲ್ಲ, ಏನೋ ಅನ್ನೋದು ಗೊತ್ತಿಲ್ಲ. ಸೊ ಈಗ ಮತ್ತೆ 8:30 ಆ ಥರ ಟೈಮಲ್ಲಿ ಇನ್ನೊಂದು ದೊಡ್ಡ ಪೂಜೆ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಆ ವಿಡಿಯೋನೂ ನಿಮಗೆ ತೋರಿಸ್ತೀನಿ. ಫಸ್ಟು ನಾನು ಇಲ್ಲಿ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮಳೆ ನಿಂತ ಮೇಲೆ ನಾನು ಅಲ್ಲಿ ಹೋಗೋಕ್ಕೆ ಸಾಧ್ಯ. ಸೊ ವೇಟ್ ಆ್ಯಂಡ್ ವಾಚ್. ಓಕೆ. ಆ್ಯಂಡ್ ಗೈಸ್, ಈಗ ನೀವು ನೋಡ್ತಿರೋವಂಥದ್ದು ನೈಟ್ ಪೂಜೆ ಅಂತ ಹೇಳೋದ್ನಲ್ಲ, ಒಂದು ರಂಗ್ ಪೂಜೆ ಅಂತ ಮಾಡ್ತಾರೆ ಇದನ್ನ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಪ್ರತಿಯೊಂದು ಹಣ್ಣಲ್ಲೂ ಸಾಗುರು ನೋಡ್ತೀರ ಕಚ್ಕೊಂಡು ತಿಂದ್ಬಿಡೋಣ ಅನ್ಬೇಕು ಅನಿಸುತ್ತೆ, ಬಟ್ ಅವ್ರೇನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಗೈಸ್, ಈಗ ನೀವು ನೋಡ್ತಿರೋವಂಥದ್ದು ಒಂದು ಬಾಳೆ ಹಂಬೆಯಲ್ಲಿ ಡಿಸೈನ್ ಮಾಡಿ ಈಗ ನಾವು ಒಂದು ಪೂಜೆ ಮಾಡ್ತಾಯಿದ್ದೀವಿ ಗಣಪತಿಗೆ. ಸೊ ಪೂಜೆ ಮಾಡೋಕ್ಕೂ ಮುನ್ನ ನಮ್ಮ ಮಹೇಂದ್ರ ಅವರು ಶಂಖನ ಊದ್ತಾರಂತೆ. ಒಂದು ಸತಿ ಕೇಳಿಸ್ಕೊಂಬಿಡೋಣ, ಏನಂತೀರಾ? ಮಹೇಂದ್ರ ಅಂತ ಮಹೇಂದ್ರ ಅಂತ. ಸೊ ಗೈಸ್, ಇವತ್ತು ನೈಟದೊಂದು ಪೂಜೆನೂ ಮುಗೀತು. ಇನ್ನು ನೆಕ್ಸ್ಟ್ ಏನಿದ್ರು ನಾಳೆ ಇದೆ, ನಾಳೆನೇ ವಿಸರ್ಜನೆ. ಸೊ ಸರಿಯಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇವತ್ತು, ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಇರೋ ಕಾರಣದಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮತ್ತು ಅಲ್ಲಿ ಹೋದ್ಮೇಲೆ ನಮ್ಮ ಮನೆಗೆ ಹೋದ್ಮೇಲೆ ಸಿಗ್ತೀನಿ, ಓಕೆನಾ? ಸೊ ಫೈನಲಿ ಗೈಸ್, ನಾನೀಗ ಮನೆಗೆ ಬಂದಿದ್ದೀನಿ. ಸೊ ಈಗ ಟೈಮ್ ಬಂದು 10:30 ಆಗಿದೆ. ಯಾಕೆಂತಂದರೆ ಇವತ್ತಿಂದು 2 ಪೂಜೆ ಇತ್ತು ನಮ್ಮ ಒಂದು ಊರಲ್ಲಿ. ಗಣೇಶಂದು ನಾವೇನು ಕುಳಿಸಿದ್ದೀವಲ್ಲ ಆ ಒಂದು ಗಣೇಶಂದು. ಸೊ ನೀವೆಲ್ಲರೂ ತುಂಬ ಇಷ್ಟಪಟ್ಟಿರ್ತೀರ. ನಮ್ಮೂರಲ್ಲಿ ಅಷ್ಟೊಂದು ಭಕ್ತಿಯಿಂದ ಅಷ್ಟೊಂದು ಅಲಂಕಾರ ಮಾಡಿ ಪೂಜೆ ಮಾಡ್ತಿರೋದನ್ನ ನೋಡಿ ತುಂಬಾ ಖುಷಿಪಟ್ಟಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಖತ್ ಖುಷಿಯಾಗಿಬಿಟ್ಟೆ. ಬಿಕಾಸ್ ನಮ್ಮೂರಲ್ಲಿ ಒಂದು ಗಣೇಶ ಹಬ್ಬ ನೋಡೋದಕ್ಕೆ ನಂಗೆ ತುಂಬ ಇಷ್ಟ, ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಆದರೆ ಇವತ್ತು ನಾನು ಅಂದ್ಕೊಂಡಂಗೆ ಆಚೆ ಹೋಗಿ ಒಂದಿಷ್ಟು ವೀಡಿಯೋಗಳು ಮಾಡೋದಕ್ಕಾಗಲಿಲ್ಲ. ಅದಕ್ಕೊಂದು ನಾನು ಸಾರಿ ಕೇಳ್ತಿದ್ದೀನಿ. ಬಿಕಾಸ್ ಆಫ್ ಓನ್ಲಿ ಒನ್ ರೀಸನ್, ಹಾಳಾದ ಮಳೆ ಬಂದು ಎಲ್ಲನೂ ಎಕ್ಕಡಿಸ್ಬಿಡ್ತು. ಆ್ಯಂಡ್ ಇವತ್ತಿಂದು ಡೇ 1. ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್. ಸೊ ನಿಮಗೆ ನಾನು ನೆಕ್ಸ್ಟ್ ನಾಳೆ ಸಿಗ್ತೀನಿ. ಯಾಕಂದರೆ ನಾಳೆ ತುಂಬ ಬೇಜಾರು ಮಾಡ್ಕೊಳ್ಳೋವಂಥ ವಿಷಯ, ಬಿಕಾಸ್ ಗಣೇಶನ ಕಳಿಸ್ಕೊಡ್ಬೇಕು. ಸೊ ಅದೊಂದೇ ಮೇ ಬಿ ಎಲ್ಲರಿಗೂ ಗಣೇಶ ಕುಳಿಸೋರಿಗೆ ಅದೊಂದೇ ಆ ಡೇನೇ ತುಂಬಾ ಬೇಜಾರಾಗುತ್ತೆ. ಸೊ ಅದಕ್ಕೆ ನಾಳೆ ಬೆಳಗ್ಗೆ ಬೇಗ ಎದ್ದು
ಒಂದಿಷ್ಟು ಪ್ರಿಪೇರ್ ಮಾಡ್ಕೊಳ್ಳೋದಿದೆ. ಯಾಕಂದರೆ ನಾಳೆ ವಿಸರ್ಜನೆ ಮಾಡೋ ಕಾರಣದಿಂದ ಒಂದಿಷ್ಟು 2 ಪೂಜೆ ಇರುತ್ತೆ, ಬೆಳಗ್ಗೆ ಒಂದು ಮತ್ತು ಮಧ್ಯಾಹ್ನ ಒಂದು. ಅದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ, ವಿಸರ್ಜನೆ ಮಾಡೋದೆಲ್ಲನೂ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡ್ತಾಯಿರಿ. ಟಾಟಾ.